ನಿಮಗೊಂದು ಒಂದು ಚಿಂತನೆಯನ್ನ ಬಿಡ್ತೀನಿ. ಇವತ್ತು ನಾನು ಯೋಗ ಬನದಲ್ಲಿ ರೋಗಿಗಳಿಗೆ ಎಷ್ಟೋ ಜನ ನಿದ್ರೆ ಇಲ್ಲ, ತಲೆಬಿಸಿ ಜಾಸ್ತಿ, ತಲೆನೋವು ಜಾಸ್ತಿ, ಮನೆಯಲ್ಲಿ ಸಾಮರಸ್ಯ ಸಮಸ್ಯೆ ಅಂತ ಹೇಳ್ತಾರೆ. ಅವರಿಗೊಂದು ಖರ್ಚಿಲ್ಲದ ಒಂದು ಚಿಕಿತ್ಸೆಯನ್ನು ಕೊಡ್ತೀನಿ. ಯಾವುದು ಅಂತಂದ್ರೆ ಪೂಜ್ಯ ಡಾಕ್ಟರ್ ಜಿಯವರು ಕೊಟ್ಟಂತಹ ಸಂಸ್ಕೃತಿ ನಮಗೆ ದಿನದಲ್ಲಿ ಸಂಜೆ ಮುಸ್ಸಂಜೆಯ ವೇಳೆಯಲ್ಲಿ 15ರಿಂದ 20 ನಿಮಿಷ ಭಗವಂತನ ಮುಂದೆ ಭಜನೆಯನ್ನ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ 10 ವರ್ಷ 15 ವರ್ಷ ಸೈಕ್ಯಾಟ್ರಿ ಮೆಡಿಸಿನ್ ಮಾಡ್ತಾ ತಿಂಗಳಿಗೆ 4-5 ಸಾವಿರ ಖರ್ಚು ಮಾಡಿ ವರ್ಷಕ್ಕೆ 1.5 ಲಕ್ಷ ಔಷಧಿಯ ಖರ್ಚನ್ನ ಮಾಡ್ತಾ ಮಾಡ್ತಾ ನೆಮ್ಮದಿ ಪಡೆಯದೇ ಇದ್ದಂತಹ, ನಿದ್ರೆ ಬರದೇ ಇದ್ದಂತಹ, ಸಂಸಾರದಲ್ಲಿ ಸಾಮರಸ್ಯ ಇಲ್ಲದೆ ಇದ್ದಂತಹ ಎಷ್ಟೋ ತಾಯಂದ್ರು ಭಜನೆಯನ್ನ ಮಾಡ್ತಾ ಆರೋಗ್ಯವನ್ನ ಪಡೆದು ವರ್ಷಕ್ಕೆ 1.5 ಲಕ್ಷ ಔಷಧಿಯ ಖರ್ಚು ಉಳಿತಾಯ ಆಗಿದೆ ಅಂತಂದ್ರೆ ಇದು ಡಿವೈನ್ ಪಾರ್ಕ್ ಮಾಡುವ ಸಮಾಜಮುಖಿಯಾದಂತಹ ಕಾರ್ಯ. ಇಲ್ಲಿ ಯಾವ ಪ್ರಚಾರ ಬೇಡ ಸ್ವಾಮಿ, ಯಾವ ಪ್ರಸಾರವೂ ಬೇಡ ಸ್ವಾಮಿ, ಯಾವ ಸೋಷಿಯಲ್ ಮೀಡಿಯಾ ಪ್ರಚಾರವೂ ಬೇಡ. ಮನೆಯಿಂದ ಮನೆಗೆ ಒಂದು ಕ್ರಾಂತಿ. ನಾನು ಬೆಳಗಿದ್ದೀನಿ, ನಾನು ಡಿವೈನ್ ಪಾರ್ಕ್ನಿಂದ ಒಳ್ಳೇದಾಗಿದ್ದೀನಿ. ನಾವು ಯಾಕೆ ಇವತ್ತು ಈ ವೇದಿಕೆಯಲ್ಲಿ ಕೂತಿದ್ದೀವಿ? ನಾನಾಗ್ಲಿ ಅಥವಾ ನನ್ನ ತಂಗಿ ಸೋದರಿ ಆಗ್ಲಿ, ಪೂಜ್ಯ ಡಾಕ್ಟರ್ ಜಿಯವರು ನಮ್ಮ ಮೇಲೆ ವಿಶೇಷವಾದ ಸಂಸ್ಕಾರ ಕೊಟ್ಟಿದ್ದಾರೆ, ಸಂಸ್ಕೃತಿ ಕೊಟ್ಟಿದ್ದಾರೆ, ಜೀವನ ಮೌಲ್ಯ ಕೊಟ್ಟಿದ್ದಾರೆ. ಆ ಕೃಪಾ ಸಾಲವನ್ನ ತೀರಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಆ ಸಾಲವನ್ನ ತೀರಿಸ್ತೀವಿ ಹೇಗೆ? ಎಲ್ಲ ನಿಮ್ಮಂತಹ ಸದ್ಭಕ್ತ ಮಹಾರವಂದವರ ಬಳಿ ಇಂಥ ಕಾರ್ಯಕ್ರಮ ಮಾಡುವ ಮೂಲಕ ಇವತ್ತು ಕಲಿಯುಗದಲ್ಲಿ ಜನರ ಮನಸ್ಸು ಕಲುಷಿತ ಆಗ್ತಾ ಇದೆ, ಜನರ ಭಾವನೆ ಕಲುಷಿತ ಆಗ್ತಾ ಇದೆ, ಜನರಲ್ಲಿ ನೆಮ್ಮದಿ ದೂರ ಆಗ್ತಾ ಇದೆ, ಜನರಲ್ಲಿ ಸದ್ಭಕ್ತಿ ದೂರ ಆಗ್ತಾ ಇದೆ. ಬನ್ನಿ ಖರ್ಚಿಲ್ಲದೆ ನೆಮ್ಮದಿಯನ್ನ ಪಡೋಣ, ಬನ್ನಿ ಖರ್ಚಿಲ್ಲದೆ ಸದ್ಭಕ್ತಿಯನ್ನು ಹೊಂದೋಣ, ಬನ್ನಿ ನೆಮ್ಮದಿಯಿಂದ ರಕ್ಷಕರು ಮತ್ತೆ ಮಕ್ಕಳ ಬಾಂಧವ್ಯ ಬಂಧುಗಳೇ, ನಾನು ನೋಡ್ತಾ ಇದ್ದೀನಿ ಬೇಕಾದಷ್ಟು ರಕ್ಷಕರು ಮತ್ತೆ ಮಕ್ಕಳ ಬಾಂಧವ್ಯ ಛಿದ್ರ ಆಗ್ತಾ ಇದೆ. ನಾನು 2 ದಿನದ ಹಿಂದೆ ಯೋಗ ಬನದಲ್ಲಿದ್ದೆ. 4ನೇ ಕ್ಲಾಸಿನ ಒಬ್ಬ ಹುಡುಗ ನನ್ನ ಹತ್ರ ಕೇಳ್ತಾನೆ, ಸರ್ ನಂಗೆ ಏನಾದ್ರೂ ಮಾಡಿ ಅಮ್ಮ ಅಪ್ಪನಿಂದ ದೂರ ಒಂದು ಕ್ಲಾಸಿಗೆ ಶಾಲೆಗೆ ಸೇರಿಸ್ಲಿಕ್ಕೆ ನೀವು ಏನಾದ್ರು ರಿಕ್ವೆಸ್ಟ್ ಮಾಡ್ತೀರಾ? ಯಾಕೆ ಕೇಳಿದ್ರೆ ಅವನಿಗೆ ಕಿರಿಕಿರಿ. ಅಪ್ಪ ಅಮ್ಮ ಓದು ಓದು, ನಮಗೂ ನಮ್ಮ ಅಪ್ಪ ಅಮ್ಮ ಓದು ಓದು ಹೇಳ್ತಾ ಇದ್ರು, ನನಗೂ ಬಡುಗಿ ಬಿದ್ದಿದೆ, ನನ್ನ ಸೋದರಿಗೂ ಬಡುಗಿ ಬಿದ್ದಿದೆ, ನಾವೆಲ್ಲೂ ಕೂಡ ಬೇಸರ ಮಾಡ್ಕೊಳ್ಳಿಲ್ಲ. ಆ ಬಡುಗಿ ಬಿದ್ದದ್ರಿಂದ ಇವತ್ತು ಗುರುದೇವರ ಕೃಪೆಯಿಂದ, ಇವತ್ತು ಪೂಜ್ಯ ಡಾಕ್ಟರ್ ಜಿಯವರ ಕೃಪೆಯಿಂದ ಇಂಥ ಕುರ್ಚಿಯನ್ನು ಅಲಂಕರಿಸುವಂತಹ ಯೋಗ ಯೋಗ್ಯತೆ ಭಗವಂತ ಕರುಣಿಸಿದ. ಹೀಗೆ ಆಗ್ತಾ ಹೋದರೆ ಸಮಾಜ ನಿರ್ಮಾಣ ಹೇಗೆ? ಅದಕ್ಕೆ ಡಿವೈನ್ ಪಾರ್ಕ್ ಹೇಳುವಂಥದ್ದು ಹೊಸ ಒಂದು ಭವಿಷ್ಯ, ಹೊಸ ಒಂದು ವ್ಯಕ್ತಿತ್ವ, ಹೊಸ ಒಂದು ಚಿಂತನೆ. ಹಾಡಿ ಈ ಪದ್ಯವನ್ನ ಹಾಡೋಣ. ಇದು 10ನೇ ದಿವ್ಯ ಗಾನಾಮೃತ ಕಾರ್ಯಕ್ರಮ. ಈ ದಿವ್ಯ ಗಾನಾಮೃತ ಕಾರ್ಯಕ್ರಮಕ್ಕಂತಲೇ ಗುರುಜಿಯಿಂದ ಕಣ್ಣೀರಿನ ಪ್ರಾರ್ಥನೆ ಹರಿಸಿ ಡಾಕ್ಟರ್ ಜಿ ಅವರು ಈ ಪದ್ಯ ಕೊಡಿಸಿದ್ದಾರೆ. ಡಾಕ್ಟರ್ ಜಿ ಅವರು ಯಾವಾಗಲೂ ಹೇಳೋದು, ನೀವೆಲ್ಲಿರ್ತೀರಿ ಅಲ್ಲಿ ನಾನು ಇರ್ತೀನಿ, ವಿವೇಕ ವೀರರೆಲ್ಲರೂ ನನ್ನ ಮಕ್ಕಳೇ, ನೀವಿಬ್ಬರು ಮಾತ್ರ ಅಲ್ಲ ಅಂತ. ಈಗ ಶಾರದಾ ದೇವಿಯವರ ಜೀವನ ಚರಿತ್ರೆಯನ್ನು ಕೇಳ್ತಿದ್ದಂತೆ ಡಾಕ್ಟರ್ ಜಿ ಅವರು ನಮಗೆ ಬಿಟ್ಟು ಹೋಗಿದ್ದ ಆಸ್ತಿ ಅದೊಂದೇ. ವಿವೇಕ ವೀರರ ಗಡಣವನ್ನು ನನ್ನ ತಾಯಿಯವರಿಗೆ ಹೇಳಿದ್ದಷ್ಟೇ ಅವರು, ನಿನಗೆ 2 ಮಕ್ಕಳಲ್ಲ, ಸಮಸ್ತ ವಿವೇಕ ವೀರರು ನಿನ್ನ ಮಕ್ಕಳೇ. ಇದನ್ನು ನಾನು ಹೇಳಬೇಕು ಅಂತಂದರೆ ಕಾರ್ಯಕ್ರಮದ ಆ ವಿಚಾರಕ್ಕೆ ಸರಿಯಾಗಿ ಶಾರದಾ ದೇವಿಯವರ ಆ ವಿಚಾರ ಹೇಳುವಾಗ ಅಮ್ಮನಿಂದ ನನಗೊಂದು ಕಾಲ್ ಬಂದರೆ, ಅವ್ರಿಗೆ ಗೊತ್ತು 2 ಗಂಟೆವರೆಗೆ ಕಾರ್ಯಕ್ರಮ ಆಗುತ್ತೆ ಅಂತ, ಆದ್ರೂ ಆ ಟೈಮಲ್ಲಿ ಸರಿಯಾಗಿ ಅಮ್ಮನಿಂದ ನನಗೆ ಕಾಲ್ ಬಂತು ಅಂತ ಆದರೆ ಆ ವಿಚಾರ ಸತ್ಯ ಅನ್ನೋದನ್ನು ನಾನು ಇನ್ನೊಮ್ಮೆ ದೃಢೀಕರಿಸ್ತೀನಿ ಅಂತ ಕರೆಕ್ಟಾಗಿ 10 ನಿಮಿಷದ ಮುಂಚೆ ಅಮ್ಮನ ಕಾಲ್ ಬಂತು. ಅದಕ್ಕೆ ಶ್ರೀಯುತ ಚಿದಾನಂದರನ್ನ ಕರೆದು ಹೇಳಿದ್ದೀನಿ, ವಿಡಿಯೋ ಕಾಲ್ ಮಾಡಿ ಅಮ್ಮಂಗೆ ಇಲ್ಲಿ ಬಂದಿರುವ ಪ್ರತಿ ವಿವೇಕ ವೀರರ ಭಜನೆಯಲ್ಲಿ ಎಷ್ಟು ಸಂತೋಷ ಪಡ್ತಾರೆ ಅಂತ ಅಮ್ಮ ಕಣ್ಣಾರೆ ನೋಡಿ ಅದನ್ನು ಖುಷಿ ಪಡಲಿ ಅಂತ. ಹಾಗಾಗಿ ಇಡೀ ಕಾರ್ಯಕ್ರಮದ ಸಭಾಂಗಣ ಅವ್ರು ಕವರ್ ಮಾಡ್ತಾರೆ. ತನ್ಮೂಲಕ ನಮಗೆ ಜನ್ಮ ಕೊಟ್ಟ ತಾಯಿ, ನಿಮ್ಮೆಲ್ಲರ ತಾಯಿ, ಅದನ್ನು ನೋಡಿ ಖುಷಿ ಪಡಲಿ ಅನ್ನೋದು ನನ್ನ ಆಸೆ. ಇದರಲ್ಲಿ 2 ತಾಳ ಇದೆ, ಗಮನ ಇಟ್ಟು ಆಲಿಸಿದ್ರೆ 2 ತಾಳ ಗೊತ್ತಾದರೆ ಹಾಕಿ, ಅದಿಲ್ಲ ಒಂದೇ ತಾಳದೊಂದಿಗೆ ಆ ತಾಯಿ ಶಾರದೆ, ನಿಮಗೆ ಜನ್ಮ ಕೊಟ್ಟ ತಾಯಿ,
ಇಬ್ಬರ ಸ್ಮರಣೆ ಮನಸ್ಸಲ್ಲಿರಲಿ. ಭಕ್ತಿಯಿಂದ ಈ ಪದ್ಯದಲ್ಲಿ ಪಾಲ್ಗೊಳ್ಳೋಣ. ಮಾ ಶಾರದಾ 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 ಮಾತ್ರಮಯಿ ಮಾ ಶಾರದಾ ಪ್ರೇಮಮಯಿ ಮಾ ಶಾರದಾ ಮಾತ್ರಮಯೇ ಮಾ ಶಾರದಾ ಹೇಮಮಯೇ ಮಾ ಶಾರದಾ ಕರುಣಮಯಿ ಮಾ ಶಾರದಾ ಶಾಂತಮಯಿ ಮಾ ಶಾರದಾ ಕರುಣಮಯಿ ಮಾ ಶಾರದಾ ಶಾಂತಮಯಿ ಮಾ ಶಾರದಾ 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 ಆತ್ಮಮಯಿ ಮಾ ಶಾರದಾ ದೀಪ್ತಮಯಿ ಮಾ ಶಾರದಾ ಆತ್ಮಮಯಿ ಮಾ ಶಾರದಾ ಹೇಮಮಯೇ ಮಾ ಶಾರದಾ ಭಕ್ತಿಮಯಿ ಮಾ ಶಾರದಾ ಶಾಸ್ತ್ರಮಯಿ ಮಾ ಶಾರದಾ ಭಕ್ತಿಮಯಿ ಮಾ ಶಾರದಾ ಶಾಸ್ತ್ರಮಯಿ ಮಾ ಶಾರದಾ 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 ಅನ್ನಮಯಿ ಮಾ ಶಾರದಾ ಬ್ರಹ್ಮಮಯಿ ಮಾ ಶಾರದಾ ಅನ್ನಮಯಿ ಮಾ ಶಾರದಾ ಬ್ರಹ್ಮಮಯಿ ಮಾ ಶಾರದಾ ಶಕ್ತಿಮಯಿ ಮಾ ಶಾರದಾ ಮುಕ್ತಿಮಯಿ ಮಾ ಶಾರದಾ ಶಕ್ತಿಮಯಿ ಮಾ ಶಾರದಾ ಮುಕ್ತಿಮಯಿ ಮಾ ಶಾರದಾ 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 ಜೈ ಶ್ರೀ ಮಹಾಮಾಯಿ ಕಿ ಜೈ ರಾಮಕೃಷ್ಣಕ್ಕೆ ಬಂದಷ್ಟು ಪವರ್ ಈಗ ಬರಲಿಲ್ಲ, ಅರ್ಥ ಆಗ್ತಾ ಇದೆ, ಸಹಜ. ಹಲವಾರು ಜನರ ಮಧ್ಯಾಹ್ನದ ಮಧ್ಯಪ್ರದೇಶದ ಸಮಯ ನಮಗೂ ಅರ್ಥ ಆಗುತ್ತೆ. ಇನ್ನೊಂದು 20-25 ನಿಮಿಷದಲ್ಲಿ ಕಾರ್ಯಕ್ರಮನೇ ಮುಗಿದೋಗುತ್ತೆ. ಹಲವು ದಿನಗಳಿಂದ ಇನ್ನೇನು ದಿವ್ಯ ಗಾನಾಮೃತ ಅಂತ ಲೆಕ್ಕ ಇಟ್ಟು ಬಂದು 3 ಗಂಟೆ ಕೂತ್ಕೊಳ್ಳೋಕ್ಕೆ ಶ್ರಮ ವಹಿಸಿ ಬಹು ಖುಷಿಯಿಂದ ಸಂತೋಷದಿಂದ ತೃಪ್ತಿಯಿಂದ ಕುಳಿತವರಿಗೆ ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಖಂಡಿತ ಮುಗಿಯುತ್ತೆ. ಯಾರೆಲ್ಲ ಇನ್ವಾಲ್ವ್ ಆಗಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದೀರೋ ಆ ತಾಯಿಯ ಅನುಗ್ರಹ ಸದಾ ಕಾಲ ನಿಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಡಿವೈನ್ ಪಾರ್ಕ್ನಲ್ಲಿ ಪೂಜ್ಯ ಡಾಕ್ಟರ್ ಜಿಯವರ ವಿಶೇಷವಾದಂತಹ ಭಕ್ತಿ, ಶ್ರದ್ಧೆ, ಶರಣಾಗತಿ, ವ್ಯಾಕುಲತೆ, ಏಕಾಗ್ರತೆ, ಏಕನಿಷ್ಠೆಯ ಸಂಗಮವಾಗಿ ಅವರ ವೈದ್ಯಕೀಯ ವ್ಯಾಸಂಗದ ಸಮಯದಲ್ಲಿ ಮೈಸೂರಿನಿಂದಲೇ
ಸ್ವಾಮಿ ವಿವೇಕಾನಂದರ ಜೀವನ, ವ್ಯಕ್ತಿತ್ವ, ಸಂದೇಶ, ಆದರ್ಶ ಅವರಲ್ಲಿ ರೂಪಿತಗೊಂಡು ಜಪ ತಪ ಧ್ಯಾನ ಸಾಧನೆ ಅರ್ಚನೆ ಅನುಷ್ಠಾನಗಳಲ್ಲಿ ಆಳಕ್ಕೆ ಮುಳುಗಿ ಭಗವಂತನ ವಾಣಿ ದರ್ಶನದ ಭಾಗ್ಯವನ್ನ, ಶ್ರೀ ಗುರೂಜಿಯವರ ಒಂದು ವಾಣಿ ದರ್ಶನದ ಭಾಗ್ಯವನ್ನ ಪಡೆದ ಮೇಲೆ ಸ್ವಾಮಿ ವಿವೇಕಾನಂದರ ಜಾಗೃತ ಚೇತನವನ್ನ ಪೂಜ್ಯ ಡಾಕ್ಟರ್ ಜಿಯವರು ಶ್ರೀ ಗುರೂಜಿ ಅಂತ ಹೇಳಿ ಸಂಬೋಧಿಸಿ ಗೌರವಿಸಿ ಡಿವೈನ್ ಪಾರ್ಕ್ನಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಜಾಗೃತ ಲೀಲೆ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ 1986 ಜನವರಿ 14ರಿಂದ ಮುಂದುವರೆದುಕೊಂಡು ಬಂತು. ಪೂಜ್ಯ ಡಾಕ್ಟರ್ ಜಿಯವರ 50 ವರ್ಷದ ಒಂದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರಿಗೋಸ್ಕರ ಸಂಪೂರ್ಣವಾಗಿ ತಮ್ಮನ್ನ ಅರ್ಪಿಸಿಕೊಂಡ್ರು. ಹೇಗೆ ಒಬ್ಬ ಸ್ವಾಮಿ ವಿವೇಕಾನಂದರಿಗೆ ಸ್ವಾಮಿ ವಿವೇಕಾನಂದರೇ ಸಾಟಿಯೋ, ಒಬ್ಬ ಡಾಕ್ಟರ್ ಜಿಯೇ ಸಾಟಿ, ಬೇರೆಯವರು ಸಾಟಿ ಇಲ್ಲ. ಸ್ವಾಮಿ ವಿವೇಕಾನಂದರು ಅವರ ಜೀವಿತ ಅವಧಿಯಲ್ಲಿ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಅವರ ಮಹಾಸಮಾಧಿಯ ಹಂತದಲ್ಲಿ, ಇನ್ನೊಬ್ಬ ವಿವೇಕಾನಂದ ಇದ್ದಿದ್ರೆ ಈ ವಿವೇಕಾನಂದ ಎಷ್ಟು ಕೆಲಸವನ್ನ ಮಾಡಿದ್ದ ಅಂತ ತಿಳಿತದೆ. ಇರ್ಲಿ, ಮುಂದಿನ ಒಂದು ಜಗತ್ತು ಸ್ವಾಮಿ ವಿವೇಕಾನಂದರ ಒಂದು ವಿಶೇಷವಾದ ಚಿಂತನೆಯನ್ನ ಅರಿತದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅಂದೇ ಅದನ್ನ ಹೇಳಿದ್ರು. ಪೂಜ್ಯ ಡಾಕ್ಟರ್ ಜಿಯವರ ಕಣ್ಣೀರ ವ್ಯಾಕುಲ ಕಂಬನಿಯ ಪ್ರಾರ್ಥನೆಯ ಒಂದು ಭದ್ರ ಅಡಿಪಾಯವನ್ನ ಹೊತ್ತಂತಹ ಒಂದು ಡಿವೈನ್ ಪಾರ್ಕ್ ಮುಂದಿನ ಹಲವಾರು ವರ್ಷ ಇನ್ನಷ್ಟು ವೇಗವಾಗಿ, ಇನ್ನಷ್ಟು ಬೆಳಗ್ತಾ ಪೂಜ್ಯ ಡಾಕ್ಟರ್ ಜಿಯವರ ಒಂದು ವಿಶೇಷವಾದ ಶಕ್ತಿ ಚೈತನ್ಯ, ಶ್ರೀ ಗುರೂಜಿಯವರ ಒಂದು ಜಾಗೃತ ಲೀಲೆ ಇನ್ನಷ್ಟು ಶಕ್ತಿಯುತವಾಗಿ, ಇನ್ನಷ್ಟು ಬಲಯುತವಾಗಿ ಹೋಗುತ್ತೆ. ಕಾರಣ ಯಾಕೆ ಅಂತಂದ್ರೆ, ನಮ್ಮೆಲ್ಲರ ಒಂದು ಮುನ್ನಡೆಸುವಂತಹ ಶಕ್ತಿ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೊಂದು ಶಕ್ತಿ, ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸದ ಮಂತ್ರವನ್ನ ಅವರು ಸಾರಿದ್ರು. ಕೇವಲ 39 ವರ್ಷ 5 ತಿಂಗಳು 24 ದಿವಸ ಅವರು ಬದುಕಿದ್ರು. ತಾಯಿ ಭುವನೇಶ್ವರಿ ದೇವಿಗೊಂದು ಆಸೆ ಇರುತ್ತೆ, ನನಗೊಂದು ಗಂಡು ಮಗು ಬೇಕು ಅಂತ. ವಂಶದ ಉದ್ಧಾರಕನಾಗಿ ಗಂಡು ಮಗು ಜನನ ಆಗ್ಬೇಕನ್ನುವಂತ ಒಂದು ಪ್ರಾರ್ಥನೆ ಅದು ಕಠಿಣವಾಗಿ ತನ್ನ ಚಿಕ್ಕಮ್ಮ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಅವರಿಗೂ ಆಕೆ ಹೇಳ್ತಾಳೆ, ಚಿಕ್ಕಮ್ಮ ನನಗೋಸ್ಕರ ಒಂದು ಗಂಡು ಮಗು ಬರಲಿ ಅಂತ ಹೇಳಿ ನೀವು ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆಯನ್ನ, ಪೂಜೆ, ಜಪ, ತಪ, ಧ್ಯಾನ, ಆಚರಣೆ, ಅನುಷ್ಠಾನವನ್ನ ಮಾಡ್ತೀರಾ? ಆಯ್ತಂತಾಳೆ. ಇತ್ತ ಕಡೆ ತಾಯಿ ಭುವನೇಶ್ವರಿ ದೇವಿ ತನ್ನ ಮನೆಯಲ್ಲಿ, ತನ್ನ ಕೊಠಡಿಯಲ್ಲಿ, ತನ್ನ ಪೂಜಾ ಮಂದಿರದಲ್ಲಿ ಶಿವನನ್ನ ಪ್ರಾರ್ಥಿಸ್ತಾ, ಪೂಜಿಸ್ತಾ, ವಂದಿಸ್ತಾ, ಅರ್ಚಿಸ್ತಾ, ನವವಿಧ ಭಕ್ತಿ ಯಾವುದೆಲ್ಲ ಇದೆ ಅದನ್ನೆಲ್ಲ ಮಾಡ್ತಾ ಒಂದು ಒಳ್ಳೆಯ ಒಂದು ಸಜ್ಜನಿಕೆಯ ಒಂದು ಸಚ್ಚಿಂತನೆಯನ್ನು ಹೊಮ್ಮಿದಂತಹ, ಒಂದು ದೈವ ಕಳೆಯನ್ನು ಹೊತ್ತಂತಹ, ಒಂದು ದೈವ ಚಿತ್ತವನ್ನ ಹೊತ್ತಂತಹ ಒಂದು ವಿಶೇಷ ಒಂದು ಅವತಾರ ಆಗ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಹೀಗೆ ಶಿವನಲ್ಲಿ ಪ್ರಾರ್ಥಿಸಿ, ಶಿವನಲ್ಲಿ ವಂದಿಸಿ, ಶಿವನಲ್ಲಿ ಸಾಧನೆಯನ್ನ ಮಾಡಿ ಭುವನೇಶ್ವರಿ ದೇವಿ ಜಗತ್ತಿಗೊಂದು ಅವತಾರದ ಶಕ್ತಿ, ಶಿವನ ಶಕ್ತಿಯನ್ನ ಜಗತ್ತಿಗೆ ಕೊಡ್ತಾಳೆ. ಅದಕ್ಕೆ ನಾವು ಪ್ರಥಮ ಒಂದು ಪದ್ಯ ಹಾಡಿದೀವಿ, ಭೈರವನ ಶಕ್ತಿ, ರುದ್ರ ಭೈರವ. ಸೊ ಶಿವನ ಶಕ್ತಿಯನ್ನ ಜಗತ್ತಿಗೆ ಸಾರ್ತಾಳೆ. ಆವಾಗಲೇ ಹೇಳಿದ ಹಾಗೆ 1863 ಜನವರಿ 12ನೇ ತಾರೀಕಿನಂದು ಸ್ವಾಮಿ ವಿವೇಕಾನಂದರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹುಡ್ತಾನೆ ವಿಶೇಷವಾದ ಧೀಮಂತಿಕೆಯ, ಶ್ರೀಮಂತಿಕೆಯ ಕಾಂತಿಯನ್ನ ಪಡೆದು ಬಂದಿದ್ರು. ತಂದೆ ತಾಯಿಯಂದರ ಒಂದು ವಿಶೇಷತೆಗೆ ತಲೆಬಾಗಿದ್ರು. ತಾಯಿ ಸಂಸ್ಕೃತಿ, ಸಂಸ್ಕಾರ, ಜೀವನ ಮೌಲ್ಯವನ್ನ ತುಂಬಿದ್ರು. ಬೇಕಾದಷ್ಟು ಪುರಾಣದ ಕಥೆಗಳನ್ನ, ಭಾಗವತ, ರಾಮಾಯಣ, ಮಹಾಭಾರತದ ಕಥೆಯನ್ನ ಹೇಳ್ತಾ ತಾಯಿ ಜೀವನವನ್ನ ನಿರ್ಮಿಸ್ತಾ ಇದ್ಲು. ಹೇಗೆ ಶಿಕ್ಷಣದಲ್ಲಿ ಶ್ರೇಷ್ಠರಾಗಿದ್ರು ಸ್ವಾಮಿ ವಿವೇಕಾನಂದರು. ಸೊ ಅದಕ್ಕೆ ಸ್ವಾಮಿ ವಿವೇಕಾನಂದರ ನಾವಲ್ಲಿ ಧ್ಯಾನದ ಸ್ಥಿತಿಯನ್ನ ನೋಡಬಹುದು. ಆ ಧ್ಯಾನ ಮಾಡ್ತಾ ಇದ್ದ ಸ್ವಾಮಿ ವಿವೇಕಾನಂದರು ಅದು ಶ್ರೇಷ್ಠವಾದ ಒಂದು ಭಂಗಿ. ಅದು ಧ್ಯಾನ ಸಿದ್ಧ ಯೋಗಿ ಸ್ವಾಮಿ ವಿವೇಕಾನಂದ ಅಂತ ಬರುತ್ತೆ. ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕದಲ್ಲಿ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ ನೀವು ಇಷ್ಟು ಜ್ಞಾನ ಪಡೆದ್ರಲ್ಲ, ಇಷ್ಟು ನಿಮ್ಮ ಸ್ಮರಣ ಶಕ್ತಿ ಇತ್ತಲ್ಲ, ಇಷ್ಟು ನಿಮ್ಮ ಏಕಾಗ್ರತೆ ಇತ್ತಲ್ಲ, ಇದರ ಹಿಂದಿನ ಶಕ್ತಿ ಯಾವುದು ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ, ಆ ಶಕ್ತಿ ಬೇರೆ ಯಾವುದಲ್ಲ, ಧ್ಯಾನದ ಶಕ್ತಿ, ಧ್ಯಾನದ ಒಂದು ವಿಶೇಷವಾದಂತಹ ಬಲ. ಆಳಕ್ಕಿಳಿತೀನಿ, ದೇವರ ಜೊತೆ ಒಂದಾಗ್ತೀನಿ, ಭಾವನೆ ಜೊತೆ ಒಂದಾಗ್ತೀನಿ ಅಂಥ ಧ್ಯಾನ ಸಿದ್ಧ ಯೋಗಿ ಸ್ವಾಮಿ ವಿವೇಕಾನಂದರು ತನ್ನ ಗುರುದೇವರ ನೆರಳಿನಲ್ಲಿ
ಜ್ಞಾನ ಪಡೆದಿದ್ರು, ಆದರೆ ಭಕ್ತಿ ಯೋಗದ ರಹಸ್ಯವನ್ನ ತಿಳಿದಿರ್ಲಿಲ್ಲ. ಯಾವಾಗ ಸ್ವಾಮಿ ವಿವೇಕಾನಂದರು ಗುರುದೇವ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ್ರು, ಭಕ್ತಿಯಿಂದ ಪ್ರೀತಿಯಿಂದ ನಂಬಿ ಭಗವಂತನನ್ನ ಪೂಜಿಸಿ ವಂದಿಸಿ ಅರ್ಚಿಸಿ ಆರಾಧಿಸುವಂಥದ್ದು ಕೂಡ ಭಗವಂತನ ವಾಣಿ ದರ್ಶನವನ್ನ ಪಡೆಯುವಂತ ಸಾಮರ್ಥ್ಯ ಕೊಡುತ್ತೆ ಅಂತ ಹೇಳಿ ಭಗವಾನ್ ಶ್ರೀರಾಮಕೃಷ್ಣರಿಂದ ಅದನ್ನ ಕಲ್ತರು. ಒಂದು ಹಂತದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರನ್ನ ಟೀಕಿಸ್ತಾ ಇದ್ರು, ನಿಂದಿಸ್ತಾ ಇದ್ರು, ಧಿಕ್ಕರಿಸ್ತಾ ಇದ್ರು ಸ್ವಾಮಿ ವಿವೇಕಾನಂದರು. ನರೇಂದ್ರನಾಥ ದತ್ತ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನರೇನ್, ಈಗ ನಿನಗೆ ನನ್ನ ಭಕ್ತಿ ಅರ್ಥ ಆಗುವುದಿಲ್ಲ, ಮುಂದೊಂದು ದಿನ ಬರುತ್ತೆ ನಿನಗೆ ನನ್ನ ಭಕ್ತಿ ಅರ್ಥ ಆಗತ್ತೆ. ಅದನ್ನ ಸ್ವಾಮಿ ವಿವೇಕಾನಂದರು ಬರೀತಾರೆ, ನಾ ಕಂಡಂತೆ ನನ್ನ ಗುರುದೇವ, ನಾನು ಒಂದು ಹಂತದಲ್ಲಿ ನನ್ನ ಗುರುದೇವರನ್ನ ಟೀಕಿಸಿದ್ದೆ, ನಿಂದಿಸಿದ್ದೆ, ಆದರೆ ಎಂತ ಮೂರ್ಖತನದ ಪರಮಾವಧಿ ನನ್ನಿಂದ ಆಯ್ತು, ಎಂತ ಅಹಂಭಾವವನ್ನ ವ್ಯಕ್ತಪಡಿಸಿದೆ, ಆದ್ರೆ ಎಲ್ಲ ಅಹಂಭಾವವನ್ನ ಹೀರ್ಕೊಂಡು ನನ್ನನ್ನ ಎಲ್ಲೂ ದೂರ ಮಾಡದೆ ಬರೇ ಒಂದು ಪ್ರೀತಿ ಪ್ರೇಮ ಆದರ್ಶದ ಮೂಲಕ ಗುರುದೇವರು ಅವರ ವ್ಯಕ್ತಿತ್ವ, ಅವರ ಜೀವನ, ಅವರ ಸಂದೇಶ ನನ್ನನ್ನು ಪರಿವರ್ತಿಸ್ತಲ್ಲ. ಅದೇ ಲೈಫ್ ಇನ್ಸ್ಪೈರ್ಸ್ ಲೈಫ್. ಹೇಗೆ ಸ್ವಾಮಿ ವಿವೇಕಾನಂದರ ಒಂದು ಜೀವನ ಸಂದೇಶ ಪೂಜ್ಯ ಡಾಕ್ಟರ್ ಜಿಯವರನ್ನ ಪರಿವರ್ತಿಸಿತೋ, ಪೂಜ್ಯ ಡಾಕ್ಟರ್ ಜಿಯವರ ಜೀವನ ಸಂದೇಶದಿಂದ ನಮ್ಮೆಲ್ಲರ ಒಂದು ಜೀವನದಲ್ಲಿ ಡಿವೈನ್ ಪಾರ್ಕ್ ಇವತ್ತು ಡಿವೈನ್ ಸ್ಪಾರ್ಕ್ ಅನ್ನ ಹೊಮ್ಮಿಸುವುದರ ಮೂಲಕ ಲೈಫ್ ಇನ್ಸ್ಪೈರ್ಸ್ ಲೈಫ್. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ನಾವೆಲ್ಲರೂ ಒಂದು ಭಗವಂತ ಮೆಚ್ಚುವಂತಹ ಒಂದು ದೀಪಗಳು ಆಗ್ಬೇಕು. ಇವತ್ತು ಎಷ್ಟೋ ಮನೆಯಲ್ಲಿ ಇವತ್ತು ಗುಣದ ದೀಪ ಆಗ್ತಾ ಇದೆ, ದೈವಿ ಶಕ್ತಿಯ ಒಂದು ದೀಪ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ನಕಾರಾತ್ಮಕ, ಎಲ್ಲಿ ನೋಡಿದ್ರು ಕೂಡ ಮೋಸದಾಗ ವಂಚನೆ, ಎಲ್ಲಿ ನೋಡಿದ್ರು ಚಿಕ್ಕ ಮಗುವು ಕೂಡ ಇವತ್ತು 8 ವರ್ಷ 10 ವರ್ಷದ ಇವತ್ತು ಒತ್ತಡ ಪರಿಹರಿಸ್ಕೊಳ್ಳಿಕ್ಕಾಗದೆ ಇವತ್ತು ಗ್ರಾಮಾಂತರ ಭಾಗದಲ್ಲೂ 6ನೇ ಕ್ಲಾಸಿನ ವಿದ್ಯಾರ್ಥಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾನೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಧೀಮಂತಿಕೆ ಎಲ್ಲಿ ಹೋಯ್ತು? ನಿಮ್ಮೆಲ್ಲರ ಒಂದು ಬಹುದೊಡ್ಡ ಜವಾಬ್ದಾರಿ ಇದೆ. ಸಮಾಜದಲ್ಲಿ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸದ ಮಂತ್ರವನ್ನ ದೈವಿ ಗುಣ ಗಣಿಯ ಹಿನ್ನೆಲೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಜೀವನ ಮೌಲ್ಯವನ್ನ ಭಾರತೀಯ ಭವ್ಯ ವೇದಾಂತದ ಹಿಂದೂ ಧರ್ಮದ ಸನಾತನ ಪರಂಪರೆಯ ಹಿನ್ನೆಲೆಯಲ್ಲಿ ಪುನಃ ಪ್ರತಿ ಮನೆಯಲ್ಲಿ ಮೊಳಗಿಸುವಂಥದ್ದು, ಪ್ರತಿ ಮನೆಯಲ್ಲಿ ಒಂದು ಯುವ ಪೀಳಿಗೆಗೆ ಒಂದು ಸಂಸ್ಕಾರ ಸಂಸ್ಕೃತಿ ತುಂಬುವಂಥದ್ದು, ನಾವು ಆದರ್ಶರಾಗಿ, ನಾವು ಧೈರ್ಯವಂತರಾಗಿ, ನಾವು ಸದ್ಗುಣ ಗಣಿಯಾಗಿ ನಮ್ಮ ಒಂದು ದೈವಿ ಗುಣ ಪ್ರೀತಿ ತಾಳ್ಮೆ ಕ್ಷಮೆ ಕರ್ತವ್ಯ ಬರುತ್ತೆ ನಿಸ್ವಾರ್ಥತೆಯನ್ನು ಹೆಚ್ಚುಗೊಳಿಸಿಕೊಂಡು ನಾವು ಕೂಡ ಹಲವರಿಗೆ ಉಪಕಾರ ಮಾಡ್ತಾ, ಹಲವರಿಗೆ ಸಹಾಯವನ್ನ ಮಾಡ್ತಾ, ಹಲವರ ಕಣ್ಣೀರನ್ನ ಒರೆಸ್ತಾ, ಹಲವರ ನೋವಿನಲ್ಲಿ ಒಂದಾಗ್ತಾ ಸಾರ್ಥಕ ಬಾಳವೆ ಹೇಗೆ ಸ್ವಾಮಿ ವಿವೇಕಾನಂದರು ಬೆಳಗಿಸಿದ್ರು. ಕೇವಲ 39 ವರ್ಷ ಅವರು ಇಚ್ಛಾಮರಣಿಗಳಾಗಿದ್ದರು ಸ್ವಾಮಿ ವಿವೇಕಾನಂದರು. ತನ್ನ ದಿನ ಯಾವಾಗ ಯಾವ ಸಮಯ ಅವರು ನಿರ್ಧರಿಸಿದ್ರು. ಗುರುದೇವ ಶ್ರೀರಾಮಕೃಷ್ಣರು ಹೇಳಿದ್ರು ಅವರಿಗೆ, ಮಗು ನರೇನ್, ನೀನ್ ಯಾವಾಗ ನಿನ್ನ ಶಕ್ತಿಯ ಜಾಗೃತಿ ಗೊತ್ತಾಗತ್ತೆ ಆವಾಗ ನೀನು ಈ ಜಗತ್ತಿನಿಂದ ಹೊರಡ್ತೀಯ, ಪ್ರಾರಂಭಿಸ್ತೀಯ. ಅಂಥ ಒಂದು ಶ್ರೇಷ್ಠತೆಯನ್ನ ಸ್ವಾಮಿ ವಿವೇಕಾನಂದರು ಹೊಂದಿದ್ರು. ಪ್ರತಿಯೊಬ್ಬರಳು ಕೂಡ ಭಗವಂತ ಇದ್ದಾನೆ, ಜೀವ ಶಿವ ಸೇವೆ, ದರಿದ್ರ ನಾರಾಯಣರ ಸೇವೆ, ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸದ ಒಂದು ಮಂತ್ರ, ಮಾತೃಭಕ್ತಿ, ರಾಷ್ಟ್ರಭಕ್ತಿ ಹಾಗೂ ವಿಶೇಷವಾಗಿ ಗುರುಭಕ್ತಿಯ ಸಂಗಮ ಸ್ವಾಮಿ ವಿವೇಕಾನಂದರು ಆಗಿದ್ರು. ಸ್ವಾಮಿ ವಿವೇಕಾನಂದರು ತಂದೆ ತಾಯಂದ್ರನ್ನ ಪ್ರೀತಿಸ್ತಾ ಇದ್ರು, ಗುರುವನ್ನ ಪ್ರೀತಿಸ್ತಾ ಇದ್ರು. ಅದೆಲ್ಲದಕ್ಕಿಂತ ಜಾಸ್ತಿ ಸ್ವಾಮಿ ವಿವೇಕಾನಂದರು ಭಾರತವನ್ನ ಪ್ರೀತಿಸ್ತಾ ಇದ್ರು, ಭಾರತವನ್ನ ಪ್ರೀತಿಸ್ತಾ ಇದ್ರು. ಇದು ನಾವು ಅದನ್ನ ಒಪ್ಪಬೇಕಾಗತ್ತೆ. ಭಾರತ ಮಾತೆಯ ಮೇಲೆ ಅದ್ಭುತವಾದಂತ ಒಂದು ಗೌರವ. ಅಮೆರಿಕದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಜಗದ್ವಿಖ್ಯಾತರಾದ್ಮೇಲೆ 4 ವರ್ಷ 1893 ನವೆಂಬರ್ ಇಂದ 1897 ಜುಲೈ ತಿಂಗಳ ತನಕ 4 ವರ್ಷ ಅಮೆರಿಕದಲ್ಲಿ ಉಪನ್ಯಾಸವನ್ನ ಮಾಡ್ತಾರೆ, ಪ್ರಚಾರ ಪ್ರಸಾರವನ್ನ ಮಾಡ್ತಾರೆ, ಭಾರತದ ಹಿಂದೂ ಧರ್ಮ ಪರಂಪರೆಯ ವೇದಾಂತವನ್ನ ಸಾರ್ತಾರೆ. ಎಷ್ಟೋ ಕ್ರಿಶ್ಚಿಯನ್ ಬಂಧು ಬಾಂಧವರು ಸ್ವಾಮೀಜಿಗೆ ಆಕರ್ಷಿತರಾಗ್ತಾರೆ. ಅವರು ಕೂಡ ಭಾರತದ ವೇದಾಂತದ ಪರಂಪರೆಯನ್ನ ಪ್ರಾರಂಭಿಸ್ತಾರೆ. ಎಷ್ಟೋ ಕ್ರಿಶ್ಚಿಯನ್ ಬಂಧು ಬಾಂಧವರು ಪ್ರಾರಂಭದಲ್ಲಿ ಹಿಂದೂ ಧರ್ಮದ ಧಿಕ್ಕರಿಸಿದವರು ಸ್ವಾಮೀಜಿಯ ಒಂದು ಚೈತನ್ಯ, ಸ್ವಾಮೀಜಿಯ ಶಕ್ತಿ, ಸ್ವಾಮೀಜಿಯ ಒಂದು ವ್ಯಕ್ತಿತ್ವ, ಸ್ವಾಮೀಜಿಯ ಒಂದು ವಿಶೇಷವಾದಂಥ ಒಂದು ಆ ಶಕ್ತಿಯನ್ನ ನೋಡಿ ಎಷ್ಟೋ ಜನ ಹಿಂದೂವಿನ ವಿಶೇಷವಾದಂಥ ಶಕ್ತಿಯ ಸಾಧನೆಯನ್ನ ಪ್ರಾರಂಭಿಸಲಿಕ್ಕೆ ಸಾಧ್ಯ ಮಾಡ್ತಾರೆ. ಅಂತ ಒಂದು ವ್ಯಕ್ತಿತ್ವ, ಅಂತ ಸ್ವಾಮಿ ವಿವೇಕಾನಂದರು. ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಇದೊಂದು ಘಟನೆ. ಅಮೆರಿಕಕ್ಕೆ ಹೋಗುವ ಮುಂಚೆ ಅವರು ಮುಂಬೈಗೆ ಹೋಗ್ತಾರೆ. ಮುಂಬೈಯಿಂದ ಪೆನಿನ್ಸುಲಾ ಹಡಗನ್ನ ಹತ್ತುತ್ತಾರೆ. 1893 ಮೇ 31ನೇ ದಿನ. ಅದು ಸ್ವಾಮಿ ವಿವೇಕಾನಂದರ ಇತಿಹಾಸದಲ್ಲಿ ಒಂದು ಮರೆಯದ ದಿನ.
ಯಾಕೆ ಅಂತಂದ್ರೆ ಆ ಹಡಗು ಯಾತ್ರೆ ಮಾಡದೇ ಇದ್ದಿದ್ರೆ ಅಮೆರಿಕದ ವಿಶ್ವಧರ್ಮ ಸಮ್ಮೇಳನದ ಇತಿಹಾಸ ಆಗ್ತಿರ್ಲಿಲ್ಲ. ಅಳಸಿಂಗ ಪೆರುಮಾಳ್ ಮನೆ ಮನೆ ಹೋಗಿ ವಂತಿಗೆ ಎತ್ತಿ ದುಡ್ಡನ್ನ ಜೋಡಿಸ್ಕೊಂಡು ಟಿಕೆಟ್ ಅನ್ನ ತಗೊಂಡುಕೊಂಡು ಅಲ್ಲಿ ಸ್ವಾಮಿ ವಿವೇಕಾನಂದರನ್ನ ಹಡಗಿನಲ್ಲಿ ಹಚ್ಚದಿಲ್ಲ ಅಂತಿದ್ರೆ ಸ್ವಾಮಿ ವಿವೇಕಾನಂದರು ಜಗದ್ವಿಖ್ಯಾತರಾಗ್ತಿರ್ಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ಅಮೆರಿಕಕ್ಕೆ ಹೋಗುವಾಗ ಕೇವಲ 10ರಿಂದ 11 ಜನ ಇದ್ರು ಅವರನ್ನ ಕಳಿಸ್ಕೊಡ್ಲಿಕ್ಕೆ. 30 ವರ್ಷ ಆಗಿತ್ತು ಸ್ವಾಮಿ ವಿವೇಕಾನಂದರಿಗೆ, ಕೇವಲ 30 ವರ್ಷ. 10-11 ಜನ ಅವರನ್ನ ಹಡಗಿನಲ್ಲಿ ಕಳಿಸ್ಕೊಡ್ಲಿಕ್ಕೆ ಬಂದಿದ್ರು ಟಾಟಾ ಬೈ ಬೈ ಅಂತ ಹೇಳಲಿಕ್ಕೆ. ನಾವು ಈ ಟಾಟಾ ಬೈ ಬೈ ಅಂತ ಹೇಳ್ತೀವಿ, ಆದ್ರೆ ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ಹೋಗುವಾಗ ಟಾಟಾ ಜೆಮ್ಶೆಡ್ಡಿ ಟಾಟಾ ಯಾರಿದಾರ ಟಾಟಾ ಅವ್ರ ಮನಸ್ಸನ್ನೇ ಪರಿವರ್ತಿಸ್ತಾರೆ. ಸ್ವಾಮಿ ವಿವೇಕಾನಂದರ ಚಿಂತನೆ ವಿದ್ವತ್ತಿಗೆ ತಲೆಬಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಆ ವಿಶೇಷವಾದಂತ ಒಂದು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಕಟ್ಟಿದಂತಹ ಶ್ರೇಷ್ಠತೆ ಜೆಮ್ಶೆಡ್ಜಿ ಟಾಟಾಗೆ ಹೇಗೆ ಹೋಗುತ್ತೆ. ಟಾಟಾ ಕೇಳ್ತಾರಂತೆ, ಸ್ವಾಮಿ ನೀವು ಎಂತ ಅದ್ಭುತವಾದ ಶಿಕ್ಷಣ ಸಂಸ್ಥೆ ಕಟ್ಟಿದ್ರಿ, ಈ ಯೋಚನೆ ಈ ಚಿಂತನೆ ಈ ಶಕ್ತಿ ನಿಮ್ಗೆ ಎಲ್ಲಿಂದ ಬಂತು? ಅವಾಗ ಅವ್ರು ಹೇಳ್ತಾರಂತೆ, ನಾನು ಅಮೆರಿಕಕ್ಕೆ ಯಾತ್ರೆ ಮಾಡ್ತಾ ಇದ್ದೆ 1893 ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ. ಅವಾಗ ಒಬ್ರು ಯುವ ಪೀಳಿಗೆ ಯಾರೋ ಸಂತರು ಮಹಾನುಭಾವರು ಇದ್ರು. ಆಮೇಲೆ ಗೊತ್ತಾಯ್ತು ಅವರು ಸ್ವಾಮಿ ವಿವೇಕಾನಂದ್ರ ಅಂತ ಹೇಳಿ. ಅವರು ಈ ಒಂದು ವಿಜ್ಞಾನದ ಸಂಸ್ಥೆ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ ನನ್ನಲ್ಲಿ ಒಂದು ಚಿಂತನೆಯನ್ನ ಮೊಳಗಿಸಿದ್ರು. ಇದೆಲ್ಲ ಕ್ರೆಡಿಟ್ ಸ್ವಾಮಿ ವಿವೇಕಾನಂದರಿಗೆ ಹೋಗ್ಬೇಕು ಅಂತ ಹೇಳಿ ಜೆಮ್ಶೆಡ್ಜಿ ಟಾಟಾ ಹೇಳ್ತಾರೆ. ಅಂದ್ರೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಚಿಂತನೆ, ಜೀವನ, ಸಂದೇಶ, ಆದರ್ಶ ಹೇಗೆ ಬಡಬಗ್ಗರಿಗೂ ಒಂದು ಸ್ಥೈರ್ಯ ಸಿಕ್ತು, ಶ್ರೀಮಂತರಿಗೂ ಒಂದು ದಾರಿ ಸಿಕ್ತು, ಸಾಧಕನಿಗೂ ಒಂದು ದಾರಿ ಸಿಕ್ತು, ಸಂತರಿಗೂ ಒಂದು ದಾರಿ ಸಿಕ್ತು, ನಮ್ಮಂತ ಹುಲುಮಾನವರಿಗೆ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಒಂದು ದಾರಿ ಸಿಗ್ತಾ ಇದೆ ಅಂತಂದ್ರೆ ಆ ಒಂದು ಶ್ರೇಷ್ಠತೆ ಒಂದು ಜೀವನದಲ್ಲಿ ಎಷ್ಟಿದೆ ಇದನ್ನ ನಾವು ಗುರುತಿಸ್ಬೇಕು. ಅದೇ ಸ್ವಾಮಿ ವಿವೇಕಾನಂದರು 1897 ನವೆಂಬರ್ 20 ಹಾಗೆ ಅವರು ಪುನಃ ಚೆನ್ನೈಗೆ ಬರ್ತಾರೆ ಹಡಗಿನ ಮೂಲಕ. ಸ್ವಾಮೀಜಿ ಬರೀತಾರೆ ಅವರ ಪುಸ್ತಕದಲ್ಲಿ, ನಾನು ಅಮೆರಿಕಕ್ಕೆ ಹೋಗುವಾಗ ಮುಂಬೈ ಹಡಗನ್ನ ಹತ್ತುವಾಗ 10ರಿಂದ 11 ಜನ ಇದ್ರು ಅಷ್ಟೇ ನನ್ನನ್ನ ಕಳಿಸ್ಕೊಡ್ಲಿಕ್ಕೆ. ಆದ್ರೆ ನಾನು 4 ವರ್ಷ ಬಿಟ್ಟು ಅಮೆರಿಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ ಮೇಲೆ ನಾನು ಕೋಲ್ಕತ್ತಾಕ್ಕೆ ಹೋಗುವ ಮುಂಚೆ ಚೆನ್ನೈಲಿ ಇಳಿದಾಗ 20,000ಕ್ಕಿಂತ ಜಾಸ್ತಿ ಬಂಧು ಬಾಂಧವರು ಸ್ವಾಮಿ ವಿವೇಕಾನಂದರನ್ನ ಸ್ವಾಗತಿಸ್ಲಿಕ್ಕೆ ಇರ್ತಾರಲ್ಲ. ಸ್ವಾಮೀಜಿ ಹಡಗಿನಿಂದ ಇದ್ದ ಮೇಲೆ ನನಗೊಂದು ಬೇಸರ ಯಾವತ್ತು ಏನಂದ್ರೆ, ಆವಾಗೆಲ್ಲ ಟಿವಿ ಎಲ್ಲ ಇದ್ದಿದ್ರೆ ಆ ಫೋಟೋ ವಿಡಿಯೋ ಎಲ್ಲ ಇದ್ದಿದ್ರೆ ನಾವು ಇವತ್ತು ಪೂಜಿಸಬಹುದಿತ್ತು. ಇವತ್ತು ಒಂದು ಡಕ್ಔಟ್ ಮಾಡಿ IPL ಮ್ಯಾಚ್ ಅಲ್ಲಿ ಒಂದು ಶೂನ್ಯ ಪಡೆದ ಮೇಲೆ ನಾವು ಒಂದು ಬಸ್ಸಿಂದ ಇಳಿಯುವಂಥದ್ದು ವಿಡಿಯೋ ಇವತ್ತು ಬರ್ತಾ ಇರುತ್ತೆ. ಎಷ್ಟು ವಿಡಿಯೋ ಅಂದ್ರೆ ಅಷ್ಟು ವಿಡಿಯೋ ಬರ್ತಾ ಇರುತ್ತೆ. ಆದ್ರೆ ಸ್ವಾಮಿ ವಿವೇಕಾನಂದರ ಇಂಥ ಒಂದು ವಿಡಿಯೋ ಇಲ್ಲಲ್ಲಪ್ಪ. ಈ ಒಂದು ಚಿಂತನೆ ಅದೊಂದು ಬೇಸರ ಮನಸ್ಸಲ್ಲಿ ಇರುತ್ತೆ. ಅಂದು ಸ್ವಾಮಿ ವಿವೇಕಾನಂದರು ಹಡಗಿನಿಂದ ಇಳಿದ ಮೇಲೆ ಪ್ರಥಮವಾಗಿ ಇಷ್ಟು ಜನಸಾಗರ ನೋಡಿದ ಮೇಲೆ ಅವರು ಮಂಡಿ ಊರಿ ಭಾರತ ಮಾತೆಯ ಭೂಸ್ಪರ್ಶವನ್ನ ಮಾಡಿ ಒಂದು ಹಿಡಿ ಮಣ್ಣನ್ನ ಹಿಡಿದುಕೊಂಡು ಅದನ್ನ ಮುತ್ತು ಕೊಟ್ಟು ತನ್ನ ಭುಜ ಮತ್ತೆ ತನ್ನ ಶಿರದ ಮೇಲೆ ಇಡ್ತಾರೆ. ಯಾಕೆ ಅಂತಂದ್ರೆ, ಭಾರತ ಮಾತೆ ನನಗೊಂದು ಈ ಒಂದು ರಾಷ್ಟ್ರದಲ್ಲಿ ಜನ್ಮವನ್ನ ಕೊಡುವಂತ ಒಂದು ಅವಕಾಶ ಕೊಟ್ಟಿಯಲ್ಲಮ್ಮ, ಭಾರತ ಮಾತೆಗೆ ಇದು ನನ್ನ ನಮನ ಅಂತ ಹೇಳಿ ಪ್ರಥಮವಾಗಿ ಗೌರವವನ್ನ ಸೂಚಿಸ್ತಾರೆ. ತದನಂತರ ತನ್ನ ಗುರುದೇವರಿಗೆ, ತನ್ನ ಹೆತ್ತ ತಾಯಿಗೆ ಗುರುದೇವರಿಗೆ ಭಕ್ತಿಯಿಂದ ಸ್ಮರಿಸ್ತಾರೆ. ಅವರ ತಾಯಿ ಅವರಿಗೊಂದು ವಿಶೇಷವಾದಂತಹ ಒಂದು ಭಾಷೆಯನ್ನ ತಗೋತಾರೆ. ಅದನ್ನ ಹೇಳುವ ಮೂಲಕ ನಾವು ಈ ಒಂದು ಕೊನೆಯ ಪದ್ಯಕ್ಕೆ ಬರ್ತೀವಿ. ತಾಯಿ ಭುವನೇಶ್ವರಿ ದೇವಿ ಮಗ ನರೇಂದ್ರನಾಥನಿಗೆ ಒಂದು ಸಾಮಾನ್ಯವಾಗಿ ಒಂದು 20-21 ವರ್ಷ ನರೇಂದ್ರ ಆಗಿದ್ದಾಗ ಒಂದು ಆಶೆಯನ್ನ ವ್ಯಕ್ತಪಡಿಸ್ತಾಳೆ. ಮಗು ನರೇನ್, ಜಗತ್ನಲ್ಲಿ ಎಷ್ಟೋ ಜನ ದಿವಸ ಹುಟ್ಟುತ್ತಾರೆ, ಸಾಯ್ತಾರೆ. ಆದ್ರೆ ಎಷ್ಟು ಜನರನ್ನ ಜಗತ್ತು ಸ್ಮರಿಸುತ್ತೆ, ವಂದಿಸುತ್ತೆ, ಗೌರವಿಸುತ್ತೆ. ನರೇಂದ್ರನಿಗೆ ಹೇಳ್ತಾಳೆ ಭುವನೇಶ್ವರಿ, ಮಗು ನರೇನ್, ನಿನ್ನ ಜೀವನ ಹಾಗಾಗ್ಬಾರದು. ಎಷ್ಟೋ ಜನ ಸಾಯ್ತಾರೆ, ಎಷ್ಟು ಜನರನ್ನು ಸ್ಮರಿಸುವುದಿಲ್ಲ. ಆದ್ರೆ ನಿನ್ನ ವ್ಯಕ್ತಿತ್ವ, ನಿನ್ನ ಆದರ್ಶ, ನಿನ್ನ ಗುಣ, ನಿನ್ನ ನಡತೆ, ನಿನ್ನ ಮಾತು, ನಿನ್ನ ಎಲ್ಲ ಒಂದು ಸಂಸ್ಕಾರ ಹೇಗಿರಬೇಕು ಅಂತಂದ್ರೆ, ನೀನು ಸತ್ತ 1,00,000 ವರ್ಷ ಆದ್ರೂ ಕೂಡ, ಇದನ್ನ ನಾವು ಅಂಡರ್ಲೈನ್ ಮಾಡ್ಕೊಳ್ಳೋಣ, ನೀನು 1,00,000 ವರ್ಷ ಆದ್ರೂ ಕೂಡ ಇಡೀ ಜಗತ್ತು ನಿನ್ನನ್ನ ಗೌರವಿಸುವಂತಾಗಿರ್ಬೇಕು, ಇಡೀ ಜಗತ್ತು ನಿನ್ನನ್ನ ಪೂಜಿಸುವಂತಿರ್ಬೇಕು, ಇಡೀ ಜಗತ್ತು ನಿನ್ನನ್ನ ಆದರ್ಶವಾಗಿ ಅಂತ ಎಣಿಸುವಾಗಿರ್ಬೇಕು. ಇಂಥ ಭಾಷೆಯನ್ನ ಕೊಡ್ತೀಯಾ ಅಂತ ಕೇಳ್ತಾರೆ.
ಮಗ ನರೇಂದ್ರ ಯೋಚನೆ ಮಾಡದೆ, ಅಮ್ಮ ನಾನು ನಿನ್ ಜೊತೆ ಸದಾ ಇದ್ದೀನಿ ಅಂತ ಭಾಷೆಯನ್ನ ಕೊಡ್ತಾನೆ. ಅಂತ ನರೇಂದ್ರ ಹೇಗೆ ಜಗದ್ವಿಖ್ಯಾತನಾಗ್ತಾನೆ, ಚೆನ್ನೈನಲ್ಲಿ ಹಡಗಿನಲ್ಲಿ ಇಳಿದ ಮೇಲೆ ಮಾನಸಿಕವಾಗಿ ತಾಯಿಗೆ ಸ್ಮರಿಸ್ತಾರೆ, ಅಮ್ಮ ಒಂದು ಭಾಷೆ ಕೊಟ್ಟಿದ್ದೆ, ಇವತ್ತು ಆ ಭಾಷೆ ಈಡೇರ್ತಂತ ತಿಳ್ಕೊಳ್ತೀನಿ. ಇಡೀ ಜಗತ್ತು, ಇಡೀ ಜನಸಮೂಹ ಸ್ವಾಮಿ ವಿವೇಕಾನಂದರಿಗೆ ಜಯವಾಗ್ಲಿ, ಸ್ವಾಮಿ ವಿವೇಕಾನಂದರಿಗೆ ಜಯವಾಗ್ಲಿ, ಸ್ವಾಮಿ ವಿವೇಕಾನಂದರಿಗೆ ಜಯವಾಗ್ಲಿ ಅನ್ನುವಾಗ ಪ್ರಾಯಶಃ ಆ ಜಯವಾಗ್ಲಿ ಕೂಗು ಅದು ನನಗಲ್ಲಮ್ಮ, ಅದು ನೀನು ಕೊಟ್ಟಂತಹ ಜನ್ಮ ತಾಯಿಗೆ ಸಲ್ಲಬೇಕು ಅಂತ ಹೇಳಿ ಆ ಮಗ ಅದನ್ನು ಸಂಪೂರ್ಣವಾಗಿ ತಾಯಿಗೆ ಅದನ್ನ ಕೊಡ್ತಾನಲ್ಲ. ಇದು ನಮ್ಮ ಧರ್ಮದ ಸಂಸ್ಕಾರ, ಇದು ನಮ್ಮ ಧರ್ಮ ಪ್ರಜ್ಞೆ, ಇದು ನಮ್ಮ ಧರ್ಮ ಶ್ರದ್ಧೆ. ಗುರು ಭಕ್ತಿ, ಮಾತೃಭಕ್ತಿ, ರಾಷ್ಟ್ರಭಕ್ತಿಯ ಸಂಗಮ ಸ್ವಾಮಿ ವಿವೇಕಾನಂದರಾಗಿದ್ರು. ಅಂತ ಸ್ವಾಮಿ ವಿವೇಕಾನಂದರ ಚೈತನ್ಯ ಗುರುದೇವ ಶ್ರೀ ರಾಮಕೃಷ್ಣರು, ತಾಯಿ ಶ್ರೀಮಾತೆ ಶಾರದಾ ದೇವಿಯವರ ಮೂಲಕ ಅವರ ಆಶೀರ್ವಾದ, ಅವರ ಜೀವನ, ಅವರ ಸಂದೇಶ, ಅವರ ವ್ಯಕ್ತಿತ್ವದ ಮೂಲಕ ರೂಪಿತಗೊಳ್ತು ಹಲವರನ್ನ ಇವತ್ತು ರೂಪಿಸುವಲ್ಲಿ ಸಹಾಯವನ್ನ, ನೆರವನ್ನ, ಆಧಾರವನ್ನ ಕೊಡ್ತಾ ಇದೆ. ಅಂತ ಸ್ವಾಮಿ ವಿವೇಕಾನಂದರ ಜಾಗೃತ ಚೇತನವನ್ನ ನಾವು ಡಿವೈನ್ ಪಾರ್ಕ್ ನಲ್ಲಿ ಶ್ರೀ ಗುರೂಜಿ ಅಂತ ಹೇಳಿ ಸಂಬೋಧಿಸ್ತೇವೆ. ಈ ಪದ್ಯವನ್ನ ಶ್ರೀ ಗುರೂಜಿಯವರ ಪದ ಕಮಲಗಳಲ್ಲಿ ನಾವು ಅರ್ಪಿಸ್ತಾ ಕಾರ್ಯಕ್ರಮದ ಅಂತ್ಯಕ್ಕೆ ನಾವು ಬರ್ತಾ ಇದ್ದೇವೆ.